ಫೋನ್ ಇಡೋ, ನಾನು ನಿಂಗೆ ಫೋನ್ ಮಾಡ್ತೀನಿ. ಅವ್ರು ಹೊರಟಾಯ್ತು, ನಾ ಬಂದು ಭೇಟಿ ಮಾಡ್ತೀನಿ. ಅಪ್ಪಾಜಿ, ಲಕ್ಷ್ಮಿ ಬಂದ್ಯಾ? ಹೌದಪ್ಪಾಜಿ, ಈಗ ಬಂದೆ. ಬರ್ತಿದ್ದಾಗೆ ನಿಮ್ಮನ್ನ ನೋಡ್ಬೇಕನ್ನಿಸ್ತು, ಅದಕ್ಕೆ ಓಡ್ ಬಂದೆ. ಮಗು ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ತಾಯಿ ಧ್ವನಿ ಕೇಳುತ್ತೆ, ನೋಡೋಕೆ ವರ್ಷ ಬೇಕಾಗುತ್ತೆ. ನಾನು ನಿಮ್ಮ ಆಸರೆಯಲ್ಲಿದ್ರು ನೋಡೋಕೆ ಇಷ್ಟು ದಿನ ಬೇಕಾಯ್ತು. ಮೊದಲನೇ ಸಾರಿ ಸಾಯಿನಾಥನ್ ದರ್ಶನ ಮಾಡಬೇಕು ಅಂತ ಅಲ್ಲಿಂದ ಓಡ್ ಬಂದೆ. ಈಗ ನಿಮ್ಮನ್ನು ನೋಡ್ತಾ ಇದ್ರೆ ಆ ಸಾಯಿನಾಥನ ನೇರವಾಗಿ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಪ್ಪಾಜಿ. ಮೀರಾ, ನೀವ್ ಹೇಳಿದ ಕೆಲಸ ಮಾಡಿ ಮುಗಿಸ್ದೆ. ಶಬಾಷ್, ತಗೋ, ನೀನು ಕೇಳಿದಷ್ಟು ಅಮೌಂಟ್ ಇದರಲ್ಲಿದೆ. ದುಡ್ಡು ಎಷ್ಟಿದೆ ಅಂತ ಲೆಕ್ಕ ಹಾಕಲ್ವಾ? ಅದ್ರ ಅವಶ್ಯಕತೆ ನನಗಿಲ್ಲ. ಭಾರ ನೋಡಿದ್ರೆ ಸಾಕು, ಒಳಗಡೆ ಎಷ್ಟು ಕಟ್ಟಿದೆ ಅಂತ ಗೊತ್ತಾಗತ್ತೆ. ನಂಗೆ ನಂಬಿಕೆ ಬಂದ್ರೇನೆ ಯಾವುದೇ ಡೀಲ್ ಆದರೂ ನಾನು ಕೈ ಹಾಕೋದು. ನನ್ನ ನಂಬಿಕೆಗೆ ಮೋಸ ಆದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಉಳಿಸಲ್ಲ. ಗೊತ್ತು, ನಮ್ಮ ಹುಡುಗ ನಿನ್ನ ಬಗ್ಗೆ ಎಲ್ಲ ಹೇಳಿದಾನೆ. ಅದಕ್ಕೆ ನೀನು ಕೇಳಿದಷ್ಟು ದುಡ್ಡು ಕೊಟ್ಟು ನಿನಗೆ ಈ ಕೆಲಸ ವಹಿಸಿರೋದು. ದುಡ್ಡುಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ, ಆದರೆ ಯಾರಿಗೂ ಬಗ್ಗೋದಿಲ್ಲ ಅಂತ ಅವನು ಹೇಳ್ದ. ಆದರೆ ನೀನು ಯಾರ ಕೈಲೂ ಆಗದಿರೋ ಕೆಲಸನ ನನಗೆ ಮಾಡಿಕೊಟ್ಟಿದ್ಯಾ. ಅದು ಸರಿ, ಮಕ್ಕಳನ್ನೆಲ್ಲ ಕಿಡ್ನ್ಯಾಪ್ ಮಾಡಿಸಿ ಅವರನ್ನೆಲ್ಲ ವಾಪಸ್ ಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಯಾಕೆ? ಹೇಳಿದ ತಕ್ಷಣ ಬಿಟ್ಬಿಡ್ತೀನ? ಅವರನ್ನ ಊರಿಂದ ಓಡಿಸ್ಬೇಕಾಗುತ್ತೆ, ಅದಕ್ಕೆ ಆ ರೀತಿ ಹೇಳಿದೆ. ಕಳ್ಸೋಳಾಗಿದ್ರೆ ಕಿಡ್ನ್ಯಾಪ್ ಯಾಕೆ ಮಾಡಿಸ್ತಾ ಇದ್ದೆ? ಅವ್ರ ಇಡೀ ಸಂಸಾರ ಸಾವಲ್ಲೂ ಒಂದಾಗಬಾರ್ದು.
ಅವ್ರ 3 ಮಕ್ಕಳನ್ನು 3 ದಿಕ್ಕಿಗೆ ಕಳಿಸು. ಯಾವುದೇ ಕಾರಣಕ್ಕೂ ಅವರು ಒಬ್ರಿಗೊಬ್ರು ಭೇಟಿ ಆಗಬಾರ್ದು. ಅವ್ರ ಸತ್ರು ಕೂಡ ಅವ್ರ ಹೆಣ ಈ ಮನೆಗೆ ಬರ್ಕೂಡ್ದು. ಯಾವ ಲಕ್ಷ್ಮಿ ಸತ್ತಿದ್ದಾಳೆ ಅಂದ್ಕೊಂಡಿದ್ನೋ ಅವಳು ಮತ್ತೆ ಬದುಕು ಬಂದಿದ್ದಾಳೆ. ಅವಳೆ ನಿನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು. ಅವಳ ಕೈಯಿಂದನೇ ಅವಳ ಸಂಸಾರನ ಮುಗಿಸೋದಕ್ಕೆ ನಿನಗೆ ಡೀಲ್ ಕೊಡಿಸ್ದೆ. ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾಳೆ. ಒಂದು ವೇಳೆ ವಾಪಸ್ ಬರೋ ಅಂಥ ಪರಿಸ್ಥಿತಿ ಬಂದರೆ ಅವಳ ಕಥೆನೂ ಮುಗಿಸು. ಅಷ್ಟೇ ತಾನೇ, ಮಾಡ್ತೀನಿ, ಮುಗಿಸ್ತೀನಿ. ಇಲ್ಲ ಅಪ್ಪಾಜಿ, ನಾನು ಹೋಗಲ್ಲ. ಯಾಕೆ? ಯಾಕೆ ಅಂದರೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿಲ್ವಾ ಅಪ್ಪಾಜಿ? ಇನ್ನು ನನ್ನ ಜೀವನ ಏನೇ ಇದ್ರು ಆ ಸಾಯಿನಾಥನ್ ಸನ್ನಿಧಿಯಲ್ಲೇ. ಆದರೂ ಲಕ್ಷ್ಮಿ, ನೀನು ನನಗೆ ಹೇಳಿದೆ, ಆ ಬಾಬನ ಅನುಮತಿ ಕೇಳಿದೆ ಬೆಂಗಳೂರು ಹೋಗ್ತೀಯ, ಆವಾಗ ಏನು ಮಾಡ್ತೀಯ? ಇಲ್ಲ ಅಪ್ಪಾಜಿ, ಏನೇ ಆದರೂ ನಾನು ಬೆಂಗಳೂರಿಗೆ ಹೋಗಲ್ಲ. ಈಗ ಸದ್ಯಕ್ಕೆ ಉಳ್ಕೊಂಡಿರೋ ಆಸೆ ಅಂದರೆ ಮೊದಲು ಹೋಗಿ ಆ ಸಾಯಿನಾಥನ್ ದರ್ಶನ ಮಾಡಬೇಕು ಅನ್ನೋದೊಂದೇ. ಸರಿ, ಹೋಗಿ ಆ ಬಾಬನ ದರ್ಶನ ಮಾಡಿ. ಹೋಗಿ ಬರ್ತೀನಿ ಅಪ್ಪಾಜಿ. ಅಕ್ಕ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬಾಬಾ ದರ್ಶನ ಮಾಡು. ಬೆಂಗಳೂರು ಹೋಗೋ ದಾರಿ ಆ ಬಾಬಾನೇ ತೋರಿಸ್ತಾನೆ. ಸಾಯಿರಾಮ್. ಕಣ್ಬಿಡು, ಇಲ್ಲಿ ನೋಡು, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಅದನ್ನ ನಾನು ನಿನ್ನ ಹತ್ರ ಹೇಳ್ಕೋಬೇಕು. ಎದ್ದೇಳು. ಹೇ ರಾಘವ್, ಹೇ ರಾಘವ್, ರಾಘವ್, ಹೇ ರಾಘವ್, ನಿನ್ನ ಸಂಸಾರ ದಿಕ್ಕಾಪಾಲಾಗಿದೆ. ಅದನ್ನ ನಿನ್ನ ಹತ್ರ ಹೇಳ್ಬೇಕು. ನೀನ್ ಕೇಳಿಸ್ಕೊಂಡು ನರಳಾಡ್ಬೇಕು. ಅದನ್ನ ನಾನು ನೋಡಿ ಸಂತೋಷ ಪಡ್ಬೇಕು. ರಾಘವ್, ಏಯ್, ನಮ್ಮಮ್ಮಂಗೆ ನನ್ನ ಹೆಸರು ಕೊಟ್ಟು 100 ವರ್ಷ ಚೆನ್ನಾಗಿ ಬಾಳೋ ಹಾಗೆ ಮಾಡು. ಕೈ ಸಿಕ್ಬಿದ್ದಾಗ್ಲೇ ಮರ್ತ ಜೀವ ಹೋಗಿದೆ. ಇವ್ರೇನಾದ್ರೂ ನಮ್ಮನ್ನ ಹೊರಗಡೆ ದೇಶಕ್ಕೆ ಪಾರ್ಸಲ್ ಮಾಡಿದ್ರೆ ನಾವು ಸತ್ತಂಗೆ.